ಒಂದು ಅಭಿಪ್ರಾಯ. ಆದರೆ ಅವ್ರು ತರೋದು ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಯಾಕಂದ್ರೆ ಅವ್ರ ನಾಲಿಗೆ ಅವ್ರನ್ನ ಈಗಾಗಲೇ ಸಾಕಷ್ಟು ಪಾತಾಳಕ್ಕೆ ಓದ್ಬಿಟ್ಟಿದೆ. ಈಗ ಅಂದರೆ ಪಕ್ಷದಲ್ಲೂ ಇಲ್ಲ, ಮತ್ತೊಂದು ಇಲ್ಲ. ಇದೆಲ್ಲ ಸ್ಥಿತಿ ಇದ್ದಾಗಲೂ ಸಹಿತ ಯಡಿಯೂರಪ್ಪನವ್ರಿಗೆ ಯಾಕೋ ಅವ್ರಿಗೂ ಒಂದು ತಮ್ಮ ಮೇಲೆ ತಮಗೆ ವಿಶ್ವಾಸ ಕಡಿಮೆ ಆಗ್ತದೋ ಏನೋ, ಅಥವಾ ಅವ್ರಿಗೆ ಭಯ ಆಗಿರ್ಬೋದು. ಇವರೆಲ್ಲ ಕೂಡಿರೋ ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಬೋದು ಏನೋ ಅನ್ನೋಂಥ ಭಯದಿಂದಾಗೆ ತಮ್ಮ ಮಗನನ್ನು ಉಳಿಸಿಕೊಳ್ಳೋ ಸಲುವಾಗಿ ಕೊನೆಯ ಹಂತದ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದರಲ್ಲಿ ಯಶಸ್ವಿ ಆದರೆ ಒಂದು ಪಕ್ಷ BJP ಇಲ್ಲೇ ಕರ್ನಾಟಕದಲ್ಲಿ ಹಿಂದಿನ ರೆಕಾರ್ಡು ಅಂದ್ರೆ ಈಗಾಗಲೇ 89 ಒಮ್ಮೆ 105 ಸೀಟ್ಗಳು ಆರಿಸಿದ ನೆನಪದ ನಮಗಿದ್ದಂಗೆ ಆ ಪ್ರಮಾಣದ ಎಡಬರದಲ್ಲಿ ಒಂದು ಪಕ್ಷ ಬೆಳೆದು ನಿಲ್ಬೋದು ಅಂತ. 113 ಇವತ್ತು ದಿವಸದ ಮೂಡ್ತದೆ ಅಂತ ಹೇಳೋ ಸಾಧ್ಯತೆಗಳಿಲ್ಲ BJP ಬದಲಾಗಿ. ಯಾಕಂತಂದರೆ ಸಿದ್ದರಾಮಯ್ಯನವ್ರು ಈಗಾಗಲೇ ಗ್ಯಾರಂಟಿಯಿಂದ ಆಗಿರ್ಬೋದು, ಇನ್ನುಳಿದ ಒಂದು ಕೆಲಸಗಳಿಂದ ಆಗಿರ್ಬೋದು ಟೀಕೆ ಮಾಡಿ ಸಾಕಷ್ಟು ಇಲ್ಲಂತಲ್ಲ ದೋಷಗಳಿದ್ದಾವೆ. ಅದರಲ್ಲಿ ಜನಮನ್ನದಲ್ಲಿ ನಮ್ಮ ಯಡಿಯೂರಪ್ಪನಿಗೂ ಒಂದಿಷ್ಟು ಮೇಲ್ ಹಂತದಲ್ಲಿದ್ದಾರೆ ಅವರು, ಅಷ್ಟು ಸತ್ಯದ. ಜೊತೆಗೆ ಈ BJPಯಲ್ಲೇ ಆ ಮಟ್ಟದ ನಾಯಕರು ಯಡಿಯೂರಪ್ಪನವ್ರನ್ನ ಬಿಟ್ಟು ಕೊಟ್ಟರೆ ಏನಾಯಿತು ಅನ್ನೋದು ಒಂದು ಭಯ ಮಾತ್ರ ಹೈಕಮಾಂಡ್ಗೂ ಇವತ್ತಿಗೂ ಅದ. ಅದಕ್ಕಾಗಿ ಹೈಕಮಾಂಡ್ ಇದ್ದಿದ್ದು ಕೊನೆಗೆ ಯತ್ನ ಹಾಕಿದ್ದು ನೋಡಿದ್ದೀವಿ ನಾವು. ಜೊತೆಗೆ ಈಗ ಈ ವಿರೋಧಿ ಮತ್ತು ತಟಸ್ಥ ಬಲ ಒಂದಾದರೆ ಶಕ್ತಿ ಹೆಚ್ಚಾಗ್ತದೇನೋ ಅನ್ನುವಂಥ ಭಯ ಯಡಿಯೂರಪ್ಪನ ಮನದಲ್ಲಿ ಇದ್ದಿದ್ದರಿಂದಾಗಿ ಅವರು ಫ್ಲೈಟ್ ಹೊತ್ತು ಲೆಕ್ಕ ಹಾಕಿದ್ದಾರೆ. ಈ ವಾರದಲ್ಲಿ ಮೋಸ್ಟ್ಲಿ ಡಿಸಿಷನ್ ಆಗುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ತಮ್ಮ ಮಗಳ ಸಾಧನೆ, ತಮ್ಮ ಪ್ರಭಾವ ಇದೆಲ್ಲನೂ ಹೈಕಮಾಂಡಿಗೆ ಮತ್ತೊಮ್ಮೆ ಮನವರಿಕೆ ಮಾಡುವಂಥದ್ದು. ಮತ್ತೊಂದೆಲ್ಲ ನಮ್ಮನ್ನು ಬಿಟ್ಟರೆ ನನ್ನ ಮಗ ಕೊಡದೇ ಇದ್ದರೆ ನಾನು ಸರಿಯಾಗಿ ನಿಮ್ಮ ವರ್ಕ್ ಮಾಡಲಿಕ್ಕೆ ಹೋಗೋದಿಲ್ಲ, BJPಯಿಂದ ತೋರಿದ ಬೇರೆ ಕಡೆ ನನಗೆ ಅದು ಹೈ ರೀತಿ ನೋಡುವಂಥ ಒಂದು ಎಚ್ಚರಿಕೆ ಕೊಡೋದು ಇರ್ಬೋದು.